ಹಲೋ, ಹೌದಾ? ನಿಮ್ ಹೆಂಡತಿ ಓಡೋಗ್ಬಿಟ್ರಂತೆ. ಅವಳು ಓಡೋಗ್ಬಿಟ್ಲಾ? ಟೇಕ್ ಇಟ್ ಈಸಿ, ಅಳಬೇಡ, ಸುಮ್ನಿರು. ನನ್ ಕೈ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸುಮ್ನಿರಲೇ, ಕಂಟ್ರೋಲ್ ಮಾಡ್ಕೊಳ್ಳೆಯೋ. ನೀನ್ ಹತ್ರ ಓಡೋದವಳು ವಾಪಸ್ ಬರ್ತಾಳ. ಕಂಟ್ರೋಲ್ ಮಾಡ್ಕೊಳ್ಳಲಿ. ಅಳ್ಮುಗಂ, ಅವ್ರಿಗೆ ಏನಾಯ್ತ್ರಿ? ಅವ್ರ ಹೆಂಡತಿ ಓಡೋಗ್ಬಿಟ್ಟಿದ್ರಂತೆ ಸರ್. ಓ ಗಾಡ್, ಮಿಸ್ಟರ್ ಆರ್ಮುಗಂ, ಐ ಆಮ್ ವೆರಿ ಸಾರಿ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಮಿಸ್ಟರ್ ಆರ್ಮುಗಂ. ಈ ವಯಸ್ಸಿನಲ್ಲಿ ನಿಮ್ ಹೆಂಡತಿ ಓಡೋಗಿದ್ದಾರೆ, ನಂಬಕ್ಕೆ ಆಗ್ತಾ ಇಲ್ಲ ಮಿಸ್ಟರ್ ಆರ್ಮುಗಂ. ಕಂಟ್ರೋಲ್. ಓಡೋಗಿದ್ದು ಇವ್ರೆ ಅಂತಲ್ಲ ಸರ್, ಅವ್ರಂತೆ. ಏನಿದ್ರು ಸತ್ಯಮೂರ್ತಿ, ನಿಮ್ ಹೆಂಡತಿ ಓಡೋದ್ರೆ ಇವನೇ ಕೇಳ್ತಾನೆ? ದಿಸ್ ಇಸ್ ಹಾರಿಬಲ್ ಐಸೆ. ಒಂದ ನಿಮ್ ಹೆಂಡತಿ ಸತ್ತೋಗಿರ್ತಾಳೆ, ಇಲ್ಲ ಓಡೋಗಿರ್ತಾಳೆ. ಈ ಇಡಿಯಟ್ ಎಲ್ಲದಕ್ಕೂ ಹೇಳ್ತಾನೆ. ಐ ಕಾಂಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್ ಐಸೆ. ಸರ್ ಅದು ಸತ್ಯಮೂರ್ತಿ, ನೀವ್ ಯಾವ್ದಾರ ಒಂದ್ ಒಳ್ಳೆ ಹುಡುಗಿ ಜೊತೆ ಸರಿಯಾಗಿ ಸೆಟಲ್ ಆಗ್ಬಿಡಿ. ಇನ್ನೊಂದ್ ಸಾರಿ ಈ ರೀತಿ ನಾನ್ಸೆನ್ಸ್ ನೋಡಿದ್ರೆ ನಿಮ್ಮಿಬ್ರು ಡಿಸ್ಮಿಸ್ ಮಾಡ್ಬಿಡ್ತೀನಿ. ನನ್ನ ಎಕ್ಸ್ಪೆರಿಮೆಂಟ್ ಎಲ್ಲ ಫೇಲ್ ಆಗ್ತಾ ಇವೆ. ಇನ್ಮೇಲೆ ನೋ ಮೋರ್ ಎಕ್ಸ್ಪೆರಿಮೆಂಟ್. ನಮ್ ಬಾಸ್ ಹೇಳ್ದಂಗೆ ಒಳ್ಳೆ ಸೀತೆ ಅಂತ ಹುಡುಗಿ ನೋಡಿ ಸೆಟ್ಲ್ ಆಗ್ಬಿಡು. ಏನಾಯ್ತು ಪುಟ್ಟಿ? ಯಾಕೆ ಅಳ್ತಿದೀಯಾ? ಮತ್ತೆ ಚಿಕ್ಕಮ್ಮ ಹೊಡೆದ್ಲು. ಚಿಕ್ಕಮ್ಮ ಹೊಡೆದ್ಲಾ? ಯಾಕೆ? ಇಲ್ಲ ಇಲ್ಲ, ಅಳಬೇಡ ಪುಟ್ಟಿ, ನಿನ್ ಜಾನ್ಮರಿ ಅಲ್ವಾ? ಹೊಡಿತೀಯ ಕಣೆ, ಹೊಡಿತೀಯ. ಎಷ್ಟೇ ಆಗ್ಲಿ ನೀನು ಮಲ್ತಾಯಿ ಅಲ್ವಾ? ನಾನ್ ಅನ್ಕೊಂಡಿದ್ದೆಲ್ಲ ನಿಜಾನೇ ಆಗ್ತಾ ಇದೆ. ಈಗ್ಲೇ ಹೀಗೆ ಇನ್ನು ನಿನಗೆ ಒಂದು ಮಗು ಅಂತ ಆದ್ರೆ ನಮ್ ಪುಟ್ಟಿ ಗತಿ ಏನು? ಅಳಬೇಡ ಪುಟ್ಟಿ, ನಾನಿದ್ದೀನಿ. ಅಶ್ವಿನಿ, ನೀನು 300ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ರೋಹಿಣಿ, ನೀನು 200ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ರುಕ್ಮಿಣಿ, ನೀನು 100ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ಮೋಹಿನಿ, ನೀನು 50ನೇ ನೈಟ್ಗೆನೆ ಸ್ಟಾರ್ ಅಲ್ಲ ಓಡಿ ಹೋಗಿ ಧೂಮಕೇತು ಆಗ್ಬಿಟ್ಟೆ. ಈಗ ನಾನು ಸೀತೆ ಅಂತ ಹುಡುಗಿನ ಮದುವೆ ಆಗಿದ್ದೀನಿ. ಅವಳನ್ನ ನೋಡಿ ನೀವೆಲ್ಲ ಹೊಟ್ಟೆ ಹುರ್ಕೋಬೇಕು. ಕಾಂತ, ಅದೆಲ್ಲ ಓಕೆ, ಈ ಪುಸ್ತಕ ಯಾಕೆ? ಓಹೋ, ಕಾಮಶಾಸ್ತ್ರನ? ಅಲ್ಲ, ರಾಮಶಾಸ್ತ್ರ. ರಾಮಶಾಸ್ತ್ರನ? ಹೌದು. ಈ ಪುಸ್ತಕದಲ್ಲಿರೋ ಸೂತ್ರಗಳನ್ನೆಲ್ಲ ಪಾಲಿಸಿದ್ರೆ ಗಂಡ ಆದವನು ಶ್ರೀರಾಮಚಂದ್ರ ಆಗ್ತಾನೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು. ಅಯ್ಯೋ, ನಿಮ್ಮ ಅಜ್ಜಿ ಸೂತ್ರಗಳೆಲ್ಲ ಆಮೇಲೆ, ಮೊದ್ಲು ಶಾಸ್ತ್ರ ಮುಗಿಲಿ. ಇಲ್ಲ, ಸೂತ್ರ ಮುಗಿದ್ಮೇಲೆನೆ ಶಾಸ್ತ್ರ. ಸರಿ, ಅದೇನ್ ಸೂತ್ರಗಳು ಒಟ್ಟಿಗೆ ಹೇಳ್ಬಿಡು, ಒಂದೇ ಸಾರಿ ಮುಗಿಸ್ಬಿಡ್ತೀನಿ. ಕಮಾನ್, ಮೇಕ್ ಇಟ್ ಫಾಸ್ಟ್. ಇದು ಮೊದಲನೇ ಸೂತ್ರ. ಜೀವನ ಅನ್ನೋದು ಬೇವು ಬೆಲ್ಲ ಇದ್ದಾಗೆ, ಏನೇ ಬಂದ್ರು ನಗುಮುಖದಿಂದ ಸ್ವೀಕರಿಸ್ಬೇಕು. 100% ಕರೆಕ್ಟ್. ಹಾಗಾದ್ರೆ ಇರಿ. ತಿನ್ನಿ. ಇಷ್ಟೊಂದು ಬೇವಿನ ಸೊಪ್ಪ ಒಂದೇ ಸಾರಿ ತಿನ್ನದ? ಇದೆಲ್ಲ ಸಾಧ್ಯವಿಲ್ಲ. ಸಾಧ್ಯನೇ ಇಲ್ವಾ? ಇಲ್ಲ. ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಏನೇ ಕಾಂತ, ನಾನು ತೆಗಿತಾ ಇದೆಯಲ್ಲೇ, ನಿನ್ನ ಸೀತೆ ಅನ್ಕೊಂಡಿದ್ನಲ್ಲೇ. 4 ಮದ್ವೆ ಮಾಡ್ಕೊಂಡು ನಿನಗೆ ಸೀತೆ ಅಂತ ಹೆಂಡತಿ ಬೇಕಾ? ಇಲ್ವಾ? ಸ್ವಲ್ಪ ಬೆಲ್ಲನಾದ್ರೂ ಕೂಡ. ಇದ್ರಲ್ಲಿ ನೀನ್ ಫೇಲು. ತಗೋ ಬೆಲ್ಲ. ಇಲ್ ಕೇಳು, ಇದು 2ನೇ ಸೂತ್ರ. ಜೀವನ ಅನ್ನೋದು ಸಮಸ್ಯೆಗಳ ಸಾಗರ. ಎಂತ ಸಮಸ್ಯೆಗಳೇ ಬಂದ್ರು ಹೆಂಡ್ತಿನ್ ಸಾಕ್ತೀನಿ ಅನ್ನೋ ತಾಕತ್ತಿರ್ಬೇಕು. ಅದಕ್ಕೆ ದಿನ 50 ಬಸ್ಕಿ 50 ದಂಡ ಹೊಡಿಬೇಕು. 50 ಬಸ್ಗೆ 50 ದಂಡ?
ಗುಡ್ ಮಾರ್ನಿಂಗ್ ಸರ್. ಕೊರಿಯರ್ ಸರ್ವಿಸ್ ಇಂದ ಫ್ಯಾಷನ್ ಮ್ಯಾಗಜಿನ್ ಬಂದಿದೆ ಸರ್. ನಿಮಗೆ ನಿನ್ನೆ ಅಗ್ರಿಮೆಂಟ್ ಕೊಟ್ಟಿತ್ತಲ್ಲ ಅದನ್ನ ಟೈಪ್ ಮಾಡಿಡಕ್ ಹೇಳಿ. ಅರ್ಜೆಂಟ್ ಮಾಡಕ್ಕಿಲ್ಲ ಸರ್. ಅರ್ಜೆಂಟ್ ಏನಿಲ್ಲ, ನಿಧಾನ ಟೈಪ್ ಮಾಡಕ್ ಹೇಳಿ. ನಾಳೆ ಪೋಸ್ಟ್ ಮಾಡಿದ್ರೆ ಸಾಕು. ಓಕೆ ಸರ್. You're so young. You're so young. You're so young. Oh no. This is a wrong place. This is a wrong station. Come on, stop. Oh, come on, go down. Excuse me, sir. Any problem, sir? Oh, nothing. Not at all. ಮತ್ತೆ ಯಾಕೆ ಸರ್ ಹಿಂಗೆ ಕೆಳಗೆ ಓದ್ತಾ ಇದ್ದೀರಾ? You don't disturb me. Get out. ಇಷ್ಟೊತ್ತು ಚೆನ್ನಾಗಿದ್ರಲ್ಲ, ಸಡನ್ ಆಗಿ ಟೆಂಪರರಿ ಇರೋ ಹಾಗಿದೆ. ಆಮೇಲೆ ಬರ್ತೀನಿ. ಅಬ್ಬಾ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಹಲೋ, ನಾನ್ ಬಾಬಾ ರಾಗಿಣಿ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ನಾನ್ ಮಾತಾಡ್ತಿರೋದು ಕೇಳಿಸ್ತಿಲ್ವಾ? ಹಲೋ, ಈ ಟ್ರೈನ್ ಸೌಂಡ್ ಅಲ್ಲಿ ಏನು ಕೇಳಿಸ್ತಾ ಇಲ್ಲ ಕಣೆ. ಟ್ರೈನ್ ಸೌಂಡಾ? ಏನಿಲ್ಲ, ಹೇಳು. ಮಾವ, ನಿನಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡಿದೀನಿ. ಮಧ್ಯಾಹ್ನ ಬೇಗ ಬಾ ಮಾವ. ಮಧ್ಯಾಹ್ನದವರು ಕಾಯಕ್ಕಾಗಲ್ಲ ಕಣೆ, ಈಗಲೇ ಬಂದ್ಬಿಡ್ತೀನಿ. ಯಾಕ್ ಮಾವ ಅಷ್ಟೊಂದು ಹಸ್ವಾಗ್ತಿದ್ಯಾ? ಊಟದ ಹಸಿವಲ್ಲ ಕಣೆ, ಆ ಹಸಿವು. ಬಂದ್ಬಿಟ್ಟೆ. ಆ ಡಾಕ್ಯುಮೆಂಟ್ ಪ್ರಿಂಟ್ ಔಟ್ ತೆಗೆಯಕ್ ಹೇಳಿದ್ನಲ್ಲ, ಅದನ್ನ ಕೊಡಿ. ಸರ್, ಆ ಪ್ರಿಂಟ್ ಔಟ್ ಲೇಟ್ ಆಗಿ ಕೊಟ್ರು ಪರವಾಗಿಲ್ಲ ಅಂತ ಪ್ಯೂನ್ ಹೇಳ್ದ ಸರ್. ಯಾರು ಡಾಕ್ಯುಮೆಂಟ್ ಪ್ರಿಂಟ್ ಔಟ್ ಲೇಟ್ ಆಗಿ ಕೊಟ್ರು ಪರವಾಗಿಲ್ಲ ಅಂತ ಹೇಳಿದ್ದು? ಅಯ್ಯ, ನೀವೇ ಹೇಳಿದ್ರಲ್ಲ ಸರ್. ನಾನೆಲ್ಲ ಹೇಳಿದೆ, ಬೇಗ ತಗೊಂಬ ಅಂತ ಹೇಳಿದ್ದು ನಾನು, ಇಡಿಯಟ್. ನೀವೇ ಕೂಡ್ಲೆ ಒಂದು ಪ್ರಿಂಟ್ ಔಟ್ ತೆಗೆದ್ಬಿಟ್ಟು ಕೊಡಿ, ನಾನು ಸೈನ್ ಮಾಡ್ಬಿಡ್ತೀನಿ. ಆ ಪ್ರಿಂಟರ್ ರಿಪೇರಿಗೆ ಹೋಗಿದ್ದು ಇನ್ನೂ ಬಂದಿಲ್ಲ ಸರ್. ಹೌದಾ? ಯಾಕ್ರಿ ಆ ರಿಪೇರಿ ಕೊಟ್ಟು ಪ್ರಿಂಟರ್ ತಂದಿಲ್ಲ ನೀವು? ನೀವು ಆ ಪ್ರಿಂಟರ್ ರಿಪೇರಿ ಮಾಡೋನಿಗೆ ಕೂಡಲೇ ಫೋನ್ ಮಾಡ್ಬಿಟ್ಟು ಕೂಡಲೇ ಪ್ರಿಂಟರ್ ಕಳ್ಸಕ, ಆಯ್ತಾ? ಏನ್ರಿ ಇದು, ನೀವು ಕತ್ತೆ ಕಾಯ್ತಿರ್ತೀರೇನ್ರಿ? ಏನ್ ಮೇಂಟೆನೆನ್ಸ್ ಮಾಡ್ತೀರಿ ನೀವು? ಕೂಡಲೇ ಹೊರಗಡೆ ಹೋಗ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟರ್ ತೆಗೆದ್ಬಿಟ್ಟು ಅದನ್ನ ಫೈಲ್ ಮಾಡ್ಬಿಟ್ಟು ಮೇಡಮ್ ಕೊಡಿ, ಆಯ್ತಾ? ನೋಡು, ಅವ್ರು ಪ್ರಿಂಟರ್ ತಂದು ಕೊಡ್ತಾರೆ, ತಂದು ಕೂಡಲೇ ನಾನು ಫೈಲ್ ಮಾಡ್ಬಿಟ್ಟು ನೀನೇ ನಾನು ಸೈನ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಡು. ಓಕೆ, ಬರ್ತೇನೆ. ಸರಿ ಬಾಸ್ ಫೋನ್ ಮಾಡಿದ್ದಾರೆ. ಹಲೋ, ಮೈ ಫೋನ್ ಇಸ್ ಔಟ್ ಆಫ್ ಆರ್ಡರ್. ಥ್ಯಾಂಕ್ ಯು. ಏನಾಯ್ತಪ್ಪ? ಬೇಡಪ್ಪ. ಸರಿಯಾದ ಟೈಮಿಂಗ್ ಇದು ಕೈ ಕೊಡುತ್ತೆ. ಎನಿ ಪ್ರಾಬ್ಲಮ್ ಸರ್? ಸ್ಟಾರ್ಟ್ ಆಗ್ತಾ ಇಲ್ಲ ರೀ. ಓ, ಇವ್ರದ್ದು ಯಾವತ್ತು ಸ್ಟಾರ್ಟಿಂಗ್ ಪ್ರಾಬ್ಲಮೇ. ಏನ್ರಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಬೇಗ ತಳ್ಳ್ರಿ. ಆಯ್ತು ಸರ್, ಆಯ್ತು. ಎಲ್ಲ ಪೋಲಿ ಜನ. ಡಿಪಾರ್ಟ್ಮೆಂಟ್ ಗಾಡಿ ದಬಾಯ್ತು, ಓಡಿಸು ಬೇಗ. ಸ್ಟಾಪ್ 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 ಸ್ಟಾಪ್. ಬಿಡ್ಬೇಡಿ.
ಬಿಟ್ಟವನೆ ಎಸ್ಕೇಪ್ ಹಾಕಕ್ ನೋಡ್ತೀಯ ನೀನು ಇಳಿ ಕೆಳಗೆ ಓ ಹೂವ ಹೂವ ಓ ಲೈಸೆನ್ಸ್ RC ಬುಕ್ ಎಮಿಷನ್ ಸರ್ಟಿಫಿಕೇಟ್ ಇನ್ಸೂರೆನ್ಸ್ ಇಲ್ಲಿ ನಾನು ಹೆಂಗ್ ಆಟ ಆಡುತ್ತೆ ಸೂಪರ್ ಆಗಿ ಆಟಾಡ್ತೀರಿ ಸರ್. ತಗೊಳ್ಳಿ ಸರ್, ನೀವು ಬೈಕ್ ಎತ್ಕೊಂಡು ಸ್ಟೇಷನ್ ಬನ್ನಿ ಸರ್, ನಾನು ಕಾರ್ ಹತ್ಕೊಂಡು ಬರ್ತೀನಿ. ರೀ ಸಾಬ್ರೆ, ನೀವ್ ಇನ್ನೂ ಫಾಸ್ಟ್ ಆಗಿ ಹೋದ್ರೆ ಮೀಟರ್ ಮೇಲೆ 100 ರೂಪಾಯಿ ಕೊಡ್ತೀನಿ. ಅಚ್ಚಾ ಸಾಬ್, ಅಭಿ ದೇಖ್ಲೋ. ಏನ್ ಡಬ್ಬಾಟ ನಿಮ್ದು? ಆ ಸೈಕಲ್ ನಿಮ್ಗಿಂತ ಫಾಸ್ಟ್ ಹೋಗ್ತಾ ಇದ್ದಾನೆ. ಸಾಬ್, ನಮ್ದುಗೆ ಬೈದೆ ಪರವಾಗಿಲ್ಲ, ನಮ್ದು ಲಕ್ಷ್ಮಿಗೆ ಬೈದೆ ಚೆನ್ನಾಗಿರೋದಿಲ್ಲ. ಇಂಜನ್ಗೆ ಹೀಟ್ ಆಗ್ಲಿ, ಆಮೇಲೆ ನೋಡಿ ಜೋಸ್ನ. ನಿಮ್ ಇಂಜಿನ್ ಹೀಟ್ ಆಗೋದ್ರಲ್ಲೇ ನನ್ನ ಇಂಜಿನ್ ಕೋಲ್ಡ್ ಆಗ್ಬಿಡುತ್ತೆ. ಸ್ವಲ್ಪ ಆಕ್ಸಿಡೆಂಟ್ ರೈಲ್ ಮಾಡ್ರಿ. ಅಭಿ ದೇಖ್ಲೋ ಸಾಬ್. ರೀ ಸಾಬ್ರೆ, ಗಾಡಿಗೆ ಪೆಟ್ರೋಲ್ ಹಾಕಿದ್ರು ಇಲ್ಲ ಪಟಾಕಿ ಹಾಕಿದ್ರು? ಪಟಾಕಿಗೆ ಸೌಂಡ್ ಬಂದೆ ನಮ್ ಬೇಟ ರೆಡಿ ಆಗಿದ್ದಾನೆ ಅಂತ. ಅಲ್ಲು 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 ಬೇಟ, ಪ್ಯಾಷನೇಟ್ ಡರ್ ಹೋಗತ್ತೆ. ಅಲ್ಲು ಅಲ್ಲು ರೀ ಸಾಬ್ರೆ, ನೀವ್ ಮೊದ್ಲು ಜಟ್ಕಾ ಗಾಡಿ ಓಡಿಸ್ತಿದ್ರಾ? ಎರಡು ಒಂದೇ ಸಾಬ್. ಆಟೋದಲ್ಲಿ ಎಕ್ಸಲೇಟರ್ ನಮ್ದು ಕೈಗೆ ಇರ್ತೈತೆ, ಜಟ್ಕಾದಲ್ಲಿ ಕಾಲ್ಗೆ ಇರ್ತೈತೆ. ಹಾ ಅಭಿ ದೇಖೋ ಸಾಬ್, ನಮ್ದು ಬೇಟ ಈಗ ಟೇಕಪ್ ತಗೊಂತಾ ಇದ್ದಾನೆ. ಈಗ ರಾಕೆಟ್ ಹೋದಂಗೆ ಹೋಗ್ತಾನೆ. ರಾಕೆಟ್ ಅಂದ್ರೆ ಮೇಲಕ್ಕ? ಅಲ್ಲ ಬಸ್ ಯಾಕೆ ಆಗ್ಬಾರ್ದು ಸಾಬ್, ಅಭಿ ದೇಖ್ಲೋ ಸಾಬ್. ಅರೆ ಕಾಣಕ್ಕೂ ಬ್ರೇಕ್ ಪಕಡ್ತಾನೆ, ಕೈನಾಗೂ ಬ್ರೇಕ್ ಕೈ ಕೊಡ್ತಾ ಇದ್ದೆ. ಅರೆ ಅರೆ अरे बेटा चल रहे देखेंगे, चल रहे देखेंगे, चल रहे। हल 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 चल बात देखेंगे। एक्सीडेंट हो गया। अरे ये हमारा गंगम्मा का बेटा रे, जाने का देख बेटा। पापा क्या बेटा? बकरी को जा नहीं। ये बकरी नहीं रे, आदमी। हाथ पकड़ के देख। जिंदा ही बाबा। ये गंगम्मा का बेटे को हुशार से ले को घर को जाना। ಏನೇ ಅಳಿ ಅಂದ್ರೆ ಇನ್ನೂ ಬಂದೇ ಇಲ್ಲ? ಫೋನಲ್ಲಿ ನೋಡಿದ್ರೆ ತುಂಬಾ ಹೊಟ್ಟೆ ಹಸಿವು ಅದು ಇದು ಅಂತ ಹೇಳ್ತಿದ್ರು ಅಂತ ಹೇಳ್ತಿದ್ದೆ. ಹೌದಮ್ಮ, ಇವತ್ತು ಮಾವ ಫೋನಲ್ಲಿ ಅರ್ಜೆಂಟ್ ಮಾಡಿದ್ದು ನೋಡಿದ್ರೆ ಏನು ಆಗೋದ್ರಲ್ಲಿದೆ. ಆ ದೇವ್ರು ಇವತ್ತಾದ್ರೂ ಕಂಡ್ಬಿಡ್ಲಮ್ಮ. ಅಮ್ಮ, ಮಾವ ಬಂದಾದ್ ಕಾಡುತ್ತೆ. ಹೌದೌದು, ಹೋಗ್ ನೋಡು ನೋಡಿ, ನಾ ಎಲ್ಲ ಅರೇಂಜ್ ಮಾಡ್ತೀನಿ. बड़ा बड़ा अच्छा है बाबा। बेटा पकाने का रूम इधर चल। हल्लू चल। बड़ा घर ऐसा ऐसा बेटा, हल्लू चल। जा जा बाबा। माल कहाँ रखो बाबा? माल नहीं रे, आदमी रे। ऐसा सीधा चल। हाँ रखो, रखो रखो। हल्लो हल्लो ऐसा। बाबा ಬಾಮ್ಮ, ನಾನ್ ನೋಡ್ತೀನಿ ನಡಿ. ಅಯ್ಯೋ, ಏನಾಯ್ತು ರಹೀಂ ಸಾಹೇಬ್ರೆ? अरे निम्दे गाबरी बेड़ा, छोटा सा संड एक्सीडेंट। आटो एक पलटी मारा, सब 2 पलटी मारा। नम्दिगे नोಡ್ತೀನಿ, अरे गंगा मग बेटा ಸುಮ್ಕೆ ಬಿಟ್ಬಿಡ್ತಾರೆ. ನಮ್ದಿಗೆ ಬಕ್ರಿಗೆ ಬಿಟ್ಬಿಟ್ಟು ಸಾಬ್ಗೆ ಹೆತ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು. बाबा बकरी को जा नहीं। ಬಕ್ರಿ ನೈ ರೇ, ಗಂಗಾ ಮಗ बेटा ರೇ. ತುಂಬಾ ಉಪಕಾರ ಆಯ್ತು ಸಾಹೇಬ್ರೆ. ಅರೆ ಉಪ್ಪುಕಾರಾಗೆ ಏನ್ ಬಂತು? ನೀವು ನಮ್ದಿಗೆ ಏರಿಯಾ ಆದ್ಮೇಲೆ ಸುಮ್ಕೆ ಬಿಟ್ಬಿಡ್ತಾರೆ. ಅರೆ ಬರ್ತೀನಿ ಅಮ್ಮ, ಟೈಮ್ಗೆ ಆಯ್ತು. ಆಯ್ತು, ಹೋಗ್ ಬನ್ನಿ. अरे आ रहे बकरी काटना है। बाबा हाँ ये बकरी बकरी नहीं आ रहे। बाबा ये बकरी अच्छा है बाबा। ತಗೊಮ್ಮ. ಏ ಸಾಬ್ರೆ, ಕಲ್ಲು 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 ಕಲ್ಲು, ಬ್ರೇಕ್ ಹಾಕಿ ಬ್ರೇಕ್ ಇಲ್ವಾ? ಅಯ್ಯ ಅಯ್ಯ ಅಯ್ಯ. ನಾನು ಎಲ್ಲಿದ್ದೀನಿ? ಮನೇಲಿದೀಯಾ? ಕೈ ಕಾಲ ನೆಟ್ಕಾಗ್ಬಿಟ್ಟಿದೆ. ಯಾರಿಗ್ ಗೊತ್ತು, ಇನ್ಯಾರೋ ಡಾಕ್ಟರ್ ಕೊಟ್ಟು ಹಾಳು ಪುಡಿ ತಗೊಂಡು ಹೀಗಾಗಿರ್ಬೇಕು. ಮತ್ ನಾನೇನ್ ಮಾಡ್ಲಿ ಈಗ? ನೀವೇನು ಯೋಚನೆ ಮಾಡ್ಬೇಡಿ ಅಳಿ ಅಂದ್ರೆ
ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಎಲ್ಲ ನಾನ್ ಸರಿ ಮಾಡ್ಬಿಡ್ತೀನಿ. ಅಯ್ಯೋ ಅಮ್ಮ. ಕಾಲರ್ದು ಸರಿ ಹೋಯ್ತು, ಕೈ ಅರ್ಧ ಸರಿ ಹೋಯ್ತು. ಈಗ ಎಲ್ಲ ಸರಿ ಆಗೋಯ್ತು. ಸೂತ್ರ ನಂಬರ್ 3. ಜೀವನ ಅಂದ್ರೆ ಕೆಂಡದ ಮೇಲಿನ ಅಡಿಗೆ, ನೀರಿನ ಮೇಲಿನ ಅಡಿಗೆ, ಇವೆರಡೂನು ಬೊಬ್ಬೆ ಹೊಡಿದಂಗ್ ನಿಭಾಯಿಸೋನೆ ಶ್ರೀರಾಮಚಂದ್ರ ಆಗೋದು. ಏನು ಕೆಂಡದ ಮೇಲೆ ನಡಿಬೇಕಾ? ಅಯ್ಯೋ ಕಾಂತ, ಸೀತೆ ತರ ಸುಖ ಕೊಡ್ತೀಯ ಅನ್ಕೊಂಡ್ರೆ ಸೂರ್ಪನೇಕಿ ತರ ಕಾಟ ಕೊಡ್ತಾ ಇದೆಯಲ್ಲೇ. ನನ್ನ ಕೈಲಿ ಆಗಲ್ಲ. ಆಗಲ್ವಾ? ಆಗಲ್ಲ. ಆಗೋದೇ ಇಲ್ವಾ? ನಿಮ್ಮ ಅಜ್ಜಿ ಆಣಿಗೂ ಆಗಲ್ಲ. ಕೆಂಡದ ಮೇಲೆ ನಡೀತೀನಿ. ನಡಿ. ಇದು ಫೇಲು. ಅವರ ಚಿಕ್ಕವರ್ಗೇನಾದ್ರು ಬೈಕಿಗೆ ಶುರುವಾಯ್ತೇನ್ರಿ? ಬೈಕೇನೂ ಇಲ್ಲ, ಮಣ್ಣ ಗಟ್ಟಿನೂ ಇಲ್ಲ. ಏನಾದ್ರೂ ನಡೆದ್ರೆ ತಾನೆ ಬೈಕಿ ಶುರು ಆಗೋದಕ್ಕೆ. ಹಂಗಂದ್ರ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆನೇ ಇಲ್ಲ ಕಣೆ. ಯಾಕವ? ಅವ್ರಿಬ್ರು ನಡುವೆ ಜಗಳ ಗಿಗ್ಲ ಐತೇನ? ಜಗಳನೂ ಇಲ್ಲ, ಎಂತದೂ ಇಲ್ಲ. ಯಾವ್ದಾರು ದೇವ್ರಿಗೆ ಹರಕೆ ಹೊತ್ಕೊರಿ, ಮಕ್ಳಿಗೆ ಕಳ ಆಗ್ತಾವ್. ಗಂಡ ಹೆಂಡತಿನೇ ಒಟ್ಟಿಗೆ ಸೇರ್ದಿದ್ಮೇಲೆ ಆ ದೇವ್ರೇನ್ ಮಾಡ್ತಾನೆ? ಯಾಕವರ ಸಣ್ಣವರ್ ನೆಟ್ಗಿಲ್ಲೇನ್ರಿ? ಸಣ್ಣವರು ನೆಟ್ಟಿಗಿದ್ದಾರೆ ಕಣೆ, ಆದ್ರೆ ಆ ನಿನ್ ಚಿಕ್ಕೇಜ್ ಮಾತ್ರ ನೆಟ್ಟಿಗಿಲ್ಲ. ನೆಟ್ಗಿಲ್ವಾ? ಓ, ಇದು ಅದೇ ಇರ್ಬೇಕು. ನರಸಿಂಹನ್ ಕೇಳಿ ಕನ್ಫರ್ಮ್